ಟ್ರೆಕ್ಕಿಂಗ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಅದ್ರಲ್ಲಿ ಕ್ರೇಜಿ ಅಂತಂದ್ರೆ ಇವಾಗ ಕ್ರೇಜಿ ಏನೇನ್ ನಡೆದಿದೆ ಅಂತ ಎಲ್ಲ ಒಬ್ಬೊಬ್ರು ಹೇಳ್ತಾರೆ. ಸೂರ್ಯರು ಹೇಳ್ತಾರೆ. ನಾವೊಂಥರ ಸೂರ್ಯ ಅವರು ಪಟ್ಟು ಅಂದ್ರೆ ಪಟಾಯಿಸು ಮಿಠಾಯಿ ಸೂರ್ಯ ಒಂದ್ಸಲ ಬೀಳಲಿಲ್ಲ. ಒಂದ್ 50 ಸತಿ ಸೂರ್ಯ ಒಂದ್ಸಲ ನಮ್ಮ ಇಲ್ಲಿ PS ಕಾಲೇಜಿನ ಇಸಿ ವಿದ್ಯಾರ್ಥಿ ಬಿ ಸೆಕ್ಷನ್ ವಿದ್ಯಾರ್ಥಿ ರಾಜು ಅವರು ವಿದ್ಯಾರ್ಥಿನಿಯಾದ ರಾಜಶೇಖರಿ ಅವರು ಮಂಜುಳಾ ಅವರು ಮಾಡುತ್ತಿದ್ದಾರೆ. ಒಂದ್ಸಲ ಬಿದ್ದ ಒಂದ್ಸಲ ಸುಮಾರು ಜನ ಬಿದ್ರು. ಸಲ್ಲುಬಾಯಿ ಒಂದ್ಸಲ ಬಿದ್ದಿದ್ದಾರೆ. ಶೆಟ್ಟಿ ಮಾತ್ರ ಸೇಕ್ಸಿ ಓಕೆ. ಅಚ್ಚಾ ಟಾಪ್ ಅಲ್ಲಿ ಚಡ್ಡಿ ಮಿಟಿ ಎಲ್ಲ ತ್ಯಾವಾಗಿತ್ತು. ಮೊಬೈಲ್ ಹೋಗ್ಬಿಟ್ಟಿತ್ತು. ಈ ಬೀಳೋ ಪ್ರೋಗ್ರಾಮ್ಗೆ ಏನೋ ಉದ್ಘಾಟನೆ ಮಾಡಿದ್ದು ರಾಜು ಅವರು ಕ್ರೇಜಿ ನೆಕ್ಸ್ಟ್ ಎಲ್ಲ ಡ್ರಿಫ್ಟ್ ಗಳು ಸುಮಾರು ಡ್ರಿಫ್ಟ್ ಮಾಡಿದ್ರು. ವೈಭವ್ ಅವರು ಬಿದ್ರು ಕೈನೇ ಕೆಳಗಿಟ್ಟಿಲ್ಲ. ಚಪ್ಪಲಿ ಎಲ್ಲ ತಿಳ್ಬಿಟ್ರು. ನಾವ್ ಆಗಲ್ಲ ಅಂತ ವಾದ ಮಾಡ್ತಿದ್ರು. ಚಪ್ಪಲಿ ಹತ್ತಿ ಈ ಸಾಹಸನ ಮಾಡಿದ್ದಾರೆ. ಕುಮಾರ ಪರ್ವತ 2 ಸರಿ ಬರೀ ಕಾಲಲ್ಲಿ ಹೋಗಿದ್ದಾರೆ. ಚಪ್ಪಲಿ ಹೋಗಿದ್ದಾರೆ. ಸ್ವಲ್ಪ ಅವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದಾಗ ದಿಂಗ್ಬಿಟ್ರು. ನಾವು ಆಗಲ್ಲ ಅಂತ ಅನ್ಕೊಂಡಿದ್ದ. ಚಪ್ಪಲಿ ಹಾಕೊಂಡು ಹೋಯ್ತೀವಿ ಗುರು ಹಂಗೆ ಹಿಂಗೆ ಅಂತ. ನಾವು ಆಗಲ್ಲ ಅಂತ ಅನ್ಕೊಂಡ್ವಿ. ಬಟ್ ಆ ಚಾಲೆಂಜ್ ಆಗಿ ತಗೊಂಡು ಅವರು ಕಂಪ್ಲೀಟ್ ಮಾಡಿದ್ದಾರೆ. ಗಾಯ್ಸ್ ನನ್ ಮಗ ನಮ್ಗೆ ಹೊಟ್ಟೆ ಹಸ್ತಿಲ್ಲ ಏನಿಲ್ಲ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಏನಿಲ್ಲ. ಅವ್ನ್ ಬಿಡ್ತಾನಲ್ಲ ಊಸ ತಡ್ಕೊಳಕಾಯ್ತಿಲ್ಲ. ನಾವ್ ಏನ್ ನೋಡ್ದಾಗ ಗೊತ್ತಿಲ್ಲ. ರಾಜು ಊಸ್ ಕೊಡ್ತಿದೀವಿ ಅಷ್ಟೇ. ನಾವ್ ಕುಡ್ದಿಲ್ಲ ಗಾಯ್ಸ್. ಇವ್ನು ಕುಡ್ದೋಣ. ನಾಳತ್ತು ಕೊಟ್ಬಿಟ್ಟಿದ್ದೆ. ನಾವ್ ಕುಡ್ದಿಲ್ಲ ಗಾಯ್ಸ್. ಇವ್ನು ನೋಡಿದಿರಾ ನೋಡಿ ಇಲ್ಲಿ ಇವನೇ ಫಸ್ಟ್ ಟ್ರೆಕ್ಕಿಂಗ್ ಅಲ್ಲಿ ಫಸ್ಟ್ ಆಗಿ ಮೇಲ್ ತಪ್ಪಿದ್ ಅಂದ್ರೆ ಇವನೇ. ಮತ್ಲಬ್ ಅಲ್ಲಾಗಿ ಲೆವೆಲ್ಗೆ ಬಂದಾತ. ಲಾಸ್ಟ್ ಸರಿ ನೋಡ್ಕೊಂಬ ನಂಗೆ ಹಾಕೊಂಡ್ ಗಂಟ್ಲು ಹೋಯ್ತಳ. ಲಾಸ್ಟ್ ಒಂದ್ಸರಿ ಲೊಕೇಶನ್ ನೋಡ್ಕೊಂಬಿಡಿ. ನೆಕ್ಸ್ಟ್ ಬರೋದು ಯಾವಾಗ ಗೊತ್ತಿಲ್ಲ. ಇವನು ನೋಡ್ಕೊಂಬಿಡಿ. ಇವನ್ ನೆಕ್ಸ್ಟ್ ಟೈಮ್ ಅಂತೂ ನೇತ್ರಾವತಿ ಪೀಕ್ ಅಂತ ಬರಲ್ಲ ಹತ್ತಕ್ಕೆ. ಲಾಸ್ಟ್ ಟೈಮ್ ನೇತ್ರಾವತಿ ಪೀಕಲ್ಲಿ ನೋಡ್ಕೊಂಬಿಡಿ. ಏನು ಹೇಳ್ತೀರಾ ಜೆಕೆ ನಿಮ್ಮ ಎಕ್ಸ್ಪೀರಿಯನ್ಸ್? ಬನ್ನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಅಬಿಬಿ ಕಮ್ ಟು ನೇತ್ರಾವತಿ ಪೀಕ್. ಒಂಥರ ಟ್ರಿಪ್ಪಿಗೆ ಬಂದಾಗಲ್ಲ ನಮಗೆ, ಈ ಟ್ರಿಪ್ಪಿಗೆ ಬಂದಿದ್ದಲ್ಲ ಈಗ ಒಂಥರ ಒಂದು ಫೀಲಿಂಗ್ ಇದೆ. ಅದು ಯಾವ ಥರ ಅಂತಂದರೆ ಏನಂತಾರೆ ಅಂದರೆ ಕೆಲವರು ನಮ್ಮ ಜಿಮ್ ಭಾಷೆಲಿ ಅಂತಂದರೆ ಮಸಲ್ ಆ್ಯಂಡ್ ಮೈಂಡ್ ಕಾನ್ಸಂಟ್ರೇಷನ್ ಇದ್ದರೆ ಬಾಡಿ ಬೇಗನೂ ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲದೂ ಆಗುತ್ತೆ ಅಂತಂತಾರೆ. ಅದೇ ಥರ ಬಾಡಿ ಆ್ಯಂಡ್ ಮಸಲ್ ಎರಡೂ ಯಾವ ಥರ ಅಂತಂದರೆ ರಿಲ್ಯಾಕ್ಸ್ ಮೂಡಿಗೆ ಬರೋದು ಅಂತಂದರೆ ನಮ್ಗೆ ಇಷ್ಟ ಇರೋ ಪ್ಲೇಸ್ಗೆ ಹೋದಾಗ. ಎಕ್ಸಾಂಪಲ್ ಕೆಲವ್ರಿಗೆ ಕೆಲವು ಇಷ್ಟ ಇರೋ ಟೆಂಪಲ್ಗೆ ಹೋದಾಗ ಅವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬೀಚಸ್, ಕೆಲವ್ರಿಗೆ ಬೇರೆ ಬೇರೆ ಇಷ್ಟ ಇರುತ್ತೆ. ಅದೇ ಥರ ಒನ್ ಆಫ್ ದೋಸ್ ಒನ್ ಅಂದರೆ ನೇಚರ್. ಈ ಥರ ಟ್ರೆಕ್ಕಿಂಗ್ ಬಂದಾಗ ನೀವು ತುಂಬ ಎಂಜಾಯ್ ಮಾಡ್ತೀರಾ. ಆಮೇಲೆ ನಮ್ಮ ಮೈಂಡ್ ಮಜಲ್ ಅಂತಂದ್ರಲ್ಲ, ಆ ಥರ ನೀವು ರಿಲ್ಯಾಕ್ಸ್ ಮೂಡಿಗೆ ಬರೋದು ಅಂತಂದರೆ ಈ ಥರ ನಿಮ್ಗೆ ಇಷ್ಟ ಆಗಿರೋದು ಕೆಲಸ ಮಾಡಿದಾಗ, ಕೆಲಸ ಅನ್ನೋದಕ್ಕಿಂತ ಇಷ್ಟ ಇರೋ ಪ್ಲೇಸಿಗೆ ಬಂದಾಗ. ವಾಯ್ಸು ಬರ್ತಾ ಇಲ್ಲ ಮಾತಾಡೋಕ್ಕೆ. ದೆನ್ ಇದಕ್ಕೆ ಎಂಜಾಯ್ ಮಾಡಬೇಕು ಅಂದರೆ ತುಂಬ ಗ್ರೂಪ್ ಇದೆ. ಲೈಕ್ ಫ್ಯಾಮಿಲಿ ಜೊತೆ ಬಂದ್ರೂ ಎಂಜಾಯ್ ಮಾಡ್ಬೋದು, ಒಳ್ಳೆ ಫ್ರೆಂಡ್ ಗ್ರೂಪ್ ಇದ್ದರೂ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಹೋದಾಗ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲ್ಲ, ಆದರೆ ಫ್ರೆಂಡ್ಸ್ ಗ್ರೂಪ್. ಸೊ ಕಾಲೇಜ್ ಡೇಸಲ್ಲಿ ನೀವು ಆಲ್ಮೋಸ್ಟು ಟ್ರಿಪ್ಸ್ನೆಲ್ಲ ಹೋಗೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಮುಂದೆ ಬ್ಯುಸಿಯಾಗಿ ಹೋಗ್ತೀರಾ, ಟೈಮ್ ಇರೋಲ್ಲ. ಅವಾಗ ಕಾಸಿರುತ್ತೆ, ಇವಾಗ ಟೈಮ್ ಇರೋಲ್ಲ. ಈಗ ಕಾಸಿಲ್ಲ, ಮನಿ ಇಲ್ಲ, ಆದರೂ ಪರವಾಗಿಲ್ಲ, ಈ ಟೈಮ್ ವಾಪಸ್ ಬರೋಲ್ಲ. ಸೊ ಟೈಮ್ ಇದ್ದಾಗ, ಸ್ವಲ್ಪ ಕಾಸಿದ್ದಾಗ ಟ್ರಿಪ್ ಬನ್ನಿ ಈ ಥರ ಫ್ರೆಂಡ್ಸ್ ಜೊತೆ. ಇವೆಲ್ಲ ಮೆಮೊರೀಸು ಮುಂದೆ ಹಿಂಗೆ ಅಂದರೆ ಎಕ್ಸಾಂಪಲ್ ಪಾಸ್ ಆದರೆ ಜಸ್ಟ್ ಪಾಸ್ ಆದೆ ಅಂತ ಇರುತ್ತೆ ಅಷ್ಟೇ. ಈ ಥರ ಆಚೆ ಬಂದರೆ ಮೆಮೊರೀಸ್ ಇರುತ್ತೆ, ತುಂಬ ದಿನ ಉಳ್ಕೊಳತ್ತೆ ಆ ಥರ. ಅದಕ್ಕೋಸ್ಕರ ಟ್ರಿಪ್ ಬನ್ನಿ, ಮನೆಯಿಂದ ಆಚೆ ಬನ್ನಿ ಅಷ್ಟೆ.
ಓಯ್ ವಾರೆ ವಾ ಸೂಪರ್. ಏನು ಇದಲ್ಲ ಸ್ಕಿಲ್ಲ? ನೋಡಿ ನಮ್ಮ ಹುಡುಗಂತ ಒಳ್ಳೆ ಸ್ಕಿಲ್ ಇದೆ, ಈಗ ಆಚೆ ಬರ್ತಾ ಇದೆ. ಈಗ ಈ ಟ್ರಿಪ್ಪಲ್ಲಿ ನಮ್ಗೆ ಏನೊಂದು ಅರ್ಥ ಆಯಿತು ಅಂತಂದರೆ ಅಜಯ್ ಒಬ್ಬ ಡ್ಯಾನ್ಸರ್, ಆದರೆ ಹೈಡ್ ಮಾಡ್ತಾ ಇದ್ದಾನೆ. ಅದೇ ಗೊತ್ತಾಗಿದ್ದು. ನಿಮಗೆ ವ್ಯೂಸ್ ಹಾಕ್ತೀನಿ ಲಾಸ್ಟಲ್ಲಿ ನೋಡ್ಕೊಂಬಿಡಿ. ಎಲ್ಲೂ ಸಿಗಲ್ಲ, ಯಾಕೆಂದರೆ ತುಂಬ ಪ್ರೈವೇಟ್ ಪರ್ಸನ್ ಇವರು. ಅವ್ರಿಗೆ ಗೊತ್ತಿಲ್ಲ ಅವ್ರು ಎಷ್ಟು ಪ್ರೈವೇಟ್ ಅಂತ. ಫ್ಲ್ಯಾಶ್ ಬ್ಯಾಕ್. ಅಜಯ್ ಸ್ಟಾರ್ಟ್. End of flashback. ಬಾ ಬಾ like big boys, itty bitty boys, Mississippi boys, inner city boys. I like the pretty boys with the bow tie. Get your nails did. ಇಷ್ಟೇ ನಡೆದಿದ್ದು, ಮತ್ತೆ ಸಿಗುವ. ಬಾಯ್. ನೆಕ್ಸ್ಟ್ ಟ್ರಿಪ್ಪಲ್ಲಿ ಇನ್ನು ಟ್ರಿಪ್ ಮುಗ್ದಿಲ್ವಂತೆ, ನೋಡೋಣ ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಗೊತ್ತಿಲ್ಲ. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ಲೊಕೇಶನ್. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. वाह क्या सीन है. ಫೈನಲಿ ನಾವು ಈ ಹೋಮ್ ಸ್ಟೇನ ಬಿಡ್ತಾ ಇದ್ದೀವಿ, ಕಾಡು ಕಿಟ್ಟಿನ ಅಂತ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಇನ್ನೇನು ಸ್ವಲ್ಪ 6:45 ಬಸ್ ಇದೆ, ಸೊ ಹೋಗ್ತಾ ಇದೆ. ನಮ್ಮ ಬಾಸ್ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ರಾಜು ಅವರು ಹೀರೋ ಥರ ಕಾಣ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಅವ್ರೊಬ್ಬರೇ. ನೀನು ಹೀರೋಯಿನ್? ಸಾರಿ, ನೀನು ಹೀರೋಯಿನ್. ನೀನು ಮುಚ್ಕೊಂಡು ಹೋಗಲ್ಲ. ಸ್ಟೇ ಹೊಡಿಕೊಟ್ರು, ಒಳ್ಳೆ ಸ್ಟೇ ಹೊಡಿಕೊಟ್ರು. ನಮ್ಮೆಲ್ಲರ ದುಡ್ಡು ಇವರೇ ಹಾಕೊಂಡಿದ್ದಾರೆ. ಅಷ್ಟು ದೊಡ್ಡ ಒಳ್ಳೆಯವರು. ಇವ್ರ ಬ್ಯಾಗ್ ನೇತ್ರ ತಿಪ್ಪಿಕಲ್ ದೆಂಗಿಸ್ಕೊಬಿಟ್ಟಿತ್ತು, ಅದಕ್ಕೆ ಇವರು ತೆಗ್ಸಿದ್ದಾನೆ. ಅದಕ್ಕೆ ಇವರು ಅದಕ್ಕೆ ಅಲ್ಲಿಂದ ಬಂದ್ಮೇಲೆ ಇವರು ಮುಖಾನ ಅವಳೆ ನೈಟ್ ತಿಕಾ ಮಾಡ್ಕೊಂಡಂಗ್ ಮಾಡ್ಕೊಬಿಟ್ಟಿದ್ರು. ಇವಾಗ ಸ್ವಲ್ಪ ಅಲ್ಲಿ ಕಿರಿತವ್ರೆ, ತೆಂಗೋಗ್ಬಿಟ್ಟಿದೆ. ಹೊಸ ಬಟ್ಟೆ ತಗೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ವಾ? ಅವ್ರ ಪೆಸ್ಕೊಲ್ಲ ಇದನ್ನೇ ಹಾಕಿದ್ದು, ಸೇಮ್ ಅಲ್ಲ. ತಂದಿರೋದೆಲ್ಲ ಹೊಸದು, ಆದ್ರೆ ಇವಾಗ ಹಾಕಿರೋದು ಹಳೇದಷ್ಟೇ. ಇವ್ರನ್ನ ಹೇಳಲ್ಲ ಅಂತ ಬೇಜಾರು ಮಾಡ್ಕೊಡ್ತಾರೆ. ಇವ್ರನ್ನ ಸ್ವಲ್ಪ ಆ ಕಡೆ ನೋಡ್ತಾವಣೆ. ಇವ್ರು ಸೌಂದರ್ಯ ಸವಿಯಕ್ಕೆ ಹೋಗಿದ್ರು, ಸವಿದ್ರ ಸೌಂದರ್ಯ ಸಮರ ಅಮರ ಅಂತ ಹೇಳೋಗಂತೆ. ಇವ್ರು ರೀಲ್ಸ್ ನೋಡ್ತಾರೆ. ಪ್ಯಾಕ್ ಮಾಡ್ತಾನೆ ಇದಾರೆ ಅವರಂತೂ. ಅವರು ಯಾವ ರೇಂಜ್ ಪ್ಯಾಕ್ ಮಾಡ್ತಾವ್ರೆ ಅಂದ್ರೆ, ಯಾವ ರೇಂಜ್ ಪ್ಯಾಕ್ ಮಾಡೋರು ಅಂದ್ರೆ ಇನ್ನೊಂದ್ 2 ಬಟ್ಟೆ ಹಾಕಿದ್ರೆ ಜಿಪ್ ಸಮೇತ ಹಾಕ್ಸಿಬಿಟ್ಟು. कौन है ये लोग? कहां से आते हैं? ಅದೆಲ್ಲ ಹೇಳಕ್ಕಾಗಲ್ಲ, ತುಂಬಾ ಸೀಕ್ರೆಟ್. ಪರ್ಮನೆಂಟ್ ಆದ್ಮೇಲೆ ಪ್ರೈವೇಟ್ ಹಂಗಾರೆ ಹುಡುಕೊಂಡಿದ್ದೀರಾ? ಇರ್ಬೋದೇನಲ್ಲ, ಸುಮ್ನೆ ತಗೊಳಕ್ ಆಗಲ್ವಲ್ಲ. ಹೇಳಿ ಯಾರು ರಿವೀಲ್ ಮಾಡೋದ ಮಂಜ? ರಿವೀಲ್ ಮಾಡಲ್ಲ ವಿಡಿಯೋದಲ್ಲಿ? ಬೇಡ. ಇರ್ಲಿ ಮಾಡಿ ಸುರೇಶ್ ಸರ್ ಇರ್ಲಿ. ಬೇರೆ ವಿರೋಧ ಪಕ್ಷ ನಾಯಕರನ್ನ ನೋಡ್ಕೊಬಿಟ್ರೆ ಇವ್ರು ಹೇಳ್ತಾರೆ ಅಂತನ. ನೀವ್ ಹೇಳಿ ಸ್ವಲ್ಪ, ನೀವು ನಿಮ್ಮ ಊರಿಗೆ ಬಗ್ಗೆ ಹೇಳಿ. ನಮ್ ಕ್ಲಾಸ್ ಟಾಪರ್ ಯಾರು ನೋಡಿಲ್ಲ ಮಂಜ, ನಿನ್ ಕಾಲ್ ಹಾಕಂದ್ ನೋಡ್ಬಿಟ್ಟು ಎಲ್ರು ಕಾಲ್ ಹಾಕ್ನವ್ರೆ.
ಕಂಟೆಂಟ್ ಓಯ್ ರೆಡಿಯಾ ಸೂರಿ ನಮ್ಮ ಯೂಟ್ಯೂಬ್ ಚಾನಲ್ 1 ಮಿಲಿಯನ್ ಇದ್ದಾರೆ, ಅದರಲ್ಲಿ ಅರ್ಧಕ್ಕರ್ಧ ಜನ ದಯವಿಟ್ಟು ಎಲ್ಲ ಏನೋ ಅನ್ಕೊಬಿಡಿ, ಅವ್ರಿಗೆ ಗಂಡ ಹುಡ್ಕೊಬಿಡಿ. ನಮ್ಮ ಯೂಟ್ಯೂಬ್ ಚಾನಲ್ 1 ಮಿಲಿಯನ್ ಸಬ್ಸ್ಕ್ರೈಬ್ ಇದ್ದಾರೆ. ನನ್ ಮೇಲೆ ಹಣೆ ಇಟ್ಟಳು. ಅರ್ಧಕ್ಕರ್ಧ ಜನ ನೋಡೋದೇ ಇನ್ನು ಮಂಜುಗೋಸ್ಕರ. ಕಮೆಂಟ್ ಸೆಕ್ಷನ್ ಅಲ್ಲಿ ಮಂಜು 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 ಸಾರಿ, ಮಂಜು ಅಂತ ಹೇಳ್ಬೇಕು. ದಯವಿಟ್ಟು ಎಲ್ಲ ನೀವು ಹಂಗೆ ಅನ್ಕೋಬೇಡಿ. ಅವ್ರು ಮಂಜಾಕ, ಮಂಜಕ್ಕ ಅಂತ ಇವರು ರಾಜಿ ಅಕ್ಕ, ಇವರು ಮಂಜಕ್ಕ, ಸೂರ್ಯ ಅಕ್ಕ. ಯಾರು ಸಲ್ಲು ಭಾಯ್ ಅಲ್ಲಿ ಹಿಡ್ಕ ಕುಟ್ಕಿಡ್ತಿದೆ ಏನಪ್ಪ ಮೆಸೇಜಾ? ರಾಜಾ ರೇ ಬೇರೆ ಕೊಡ್ತಾ ಇರ್ತಾನೆ, ನೀವು ಹೋಗಿ ತೆಗೆದುಬಿಟ್ಟು ಲಾಗಲ್ಲಿಗೆ. ಇಲ್ಲೇ ಇಲ್ಲೇ ಇರ್ತಾನೆ ಅವಾಗ. ರಿಪೋರ್ಟ್ ಬರ್ಸ್ಬೇಕು. ಆ ರಿಪೋರ್ಟ್ ನ ತಕೋಗಿ ಗುರುವಾರ ಇಲ್ಲ ಶುಕ್ರವಾರ ನಮ್ಮ ನೆಮ್ಮದಿ ಆಗಿರ್ಬೇಕು. ಇಲ್ಲ ಇವ್ರು ಇದಾರಲ್ಲ ನಮ್ಮ ಪ್ರಭುಗಳು, ಒಂದ್ ಒಳ್ಳೆ ಕೆಲಸ ಮಾಡ್ಬಿಟ್ಟು ಬಂದಿದ್ರು. ಏನು ಏನ ಭತ್ತ ಏನ್ ಮಾಡ್ಕೊಂಡು ಬಂದಿದ್ರಿ ಸರ್? ಬ್ಯಾಗಲ್ಲಿ ಎಷ್ಟಿತ್ತು ಸರ್? 1,500. ಅಲ್ಲ 1,600. 1.5 ಲಕ್ಷ. ಇವರು ಮಕ್ಳು ಮಾಡೋ ವಯಸ್ಸಲ್ಲಿ ಮಕ್ಕಳಾಟ ಆಡ್ತವ್ರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಗೈಸ್ ಎಲ್ಲ ಇವಾಗ ಹೊರಟಿದೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ಕಾಮೆಂಟ್ ಮಾಡಿ. ಕಮೆಂಟ್ ಎಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಸಜೆಷನ್ಗೆ ಹಾಕಿ. ಎಲ್ಲಿ ಹೋಗ್ಬೇಕು ಅನ್ನೋ ಐಡಿಯಾ ಇಲ್ಲ, ಎಲ್ಲ ಊರಿಗೆ ಹೋಗೋದ, ಇನ್ನೊಂದು ಹೋಗೋದ, ಏನೇ ಮನೆಗೆ ಹೋಗ್ರಿ, ಮನೆಗೆ ನಾವು ಬಂದಿರ್ತೀವಿ ಟ್ರಿಪ್ ಇಂದ ವಾಪಸ್. ಆದ್ರೂ ಇವ್ರಿಗೆ ಅಲ್ಲಿಂದ ಇಲ್ಲಿಗೆ ಬರೋರ್ಗು ಗಂಡ್ಲು ಬಿಟ್ಕೊಂಡ್ವಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ಇವಾಗ ಹೊರಟಿದ್ವಿ, ಕೆಳಗಡೆ ಇಳಿತಿದ್ವಿ, ಆನ್ ಮಾಡ್ಕೊಂಡು ಬರ್ತಾ ಇದೀವಿ. ಹಿಂಗೆ ಹೋಗೋದು ನಮ್ಮ ಮನೆಗೆ, ಹಿಂಗೆ ಹೋಗೋದು ಮನೆಗೆ, ಹಿಂಗೆ ಹೋಗ್ತೀವಿ. ನೋಡ್ತಿಲ್ಲ ಗೈಸ್, ಇದು ಮೆಟ್ಲು. ಇದು ನಾವು ಹೆಂಗೆ ಇಳಿಬೇಕು ಅಂತ ತೋರಿಸ್ಕೊಡ್ತೀವಿ. ಹೆಂಗೆ ಇಳಿಬೇಕು ಅಂತ ಕಮೆಂಟ್ ಮಾಡಿ. ಹೆಂಗೆ ಇಳಿಬೇಕು ಅಂತ ತೋರಿಸ್ಕೊಡ್ತೀವಿ. ಹೆಂಗೆ ಇಳಿಬೇಕು ಅಂತ ತೋರಿಸ್ಕೊಡ್ತೀವಿ ನೋಡಿ. ಹಿಂಗೆ ಇಳಿಯೋದು, ಹಿಂಗೆ ಇಳಿಯೋದು. ಈಗ ಒಂದು ಕಾಲು ಹಿಂಗೆ ತೆಲಿಗೆ ಇಕ್ಬೇಕು, ಇನ್ನೊಂದು ತೆಲಿಗೆ ಇಕ್ಬೇಕು. ಒಂದು ಎರಡು ಮೂರು ನಾಲ್ಕು. ಗೈಸ್ ನೆಕ್ಸ್ಟ್ ಟೈಮ್ ನಾವು ಬರೋವರೆಗೂ ಇದೆಲ್ಲ ಕಟ್ಟಿರ್ತಾರೆ. ಬರಲ್ಲ ನಾವು. ನೀವು ನಿಮ್ಮ ಹುಡುಗಿ ಜೊತೆ ಬನ್ನಿ, ಆಗ ಕಪಲ್ಸ್ ರೂಮ್ ಅದು. ನಾವ್ ಯಾವತ್ತು ಬರಲ್ಲ ಇನ್ನೊಂದ್ ಜೊತೆ. ನೀವು ನಿಮ್ಮ ಹುಡುಗಿ ಜೊತೆ ಬನ್ನಿ, ಕಪಲ್ಸ್ ರೂಮ್ ಅದು. ಹುಡುಗಿರ್ ನಾನು ಬರಕ್ಕಾಗಲ್ಲ ಗೈಸ್, ನನ್ಗೆ ಯಾರು ಇಲ್ಲ. ನಾನು ಬರಲ್ಲ ಗೈಸ್, ನಮ್ದು ಬಿಟ್ಟೋಗ್ಬಿಟ್ಟವ್ರೆ. ಈಗ ಎಷ್ಟು ಜನ ಸ್ಟೇ ಆಗ್ಬೋದು? ಮೇಲ್ಗಡೆ ಅಷ್ಟು ಜನ ಇರೋದು ಈಗ? ಮೇಲೆ 25 ಜನ, ಆ ಕಡೆ 10, ಈ ಕಡೆ 10. ಓ, ಆಗಿದೆ ಬರೋ. ಊಟ ಚೆನ್ನಾಗಿತ್ತು ಅಂತ ಫಸ್ಟ್ ಹಾಕ್ತೀವಿ. ಊಟನೇ ಫಸ್ಟ್ ಹಾಕೋಣ. ಸರಿ ಸರಿ, ಚೆನ್ನಾಯ್ತು ಆಂಟಿ ಎಲ್ಲ ಪೂರ್ತಿ. ಆಯ್ತು ಆಯ್ತು. ಪೇಷಂಟ್ ಬಾಯ್. ಇವತ್ತ ಕೆಟ್ಟ ಮಾತಾಡಿಲ್ಲ, ಅದೇ ನಮ್ದು ಏನೋ ಅದೃಷ್ಟ. ನಾವು ಬ್ರೋ ಬೇಜಾನ್ ಮಾತಾಡ್ಬಿಟ್ಟಿದ್ವಿ ನಾವು ಅಲ್ಲೇ. ಇವನ್ ಮಾತ್ರವ ಕೆಟ್ಟ ಮಾತು ಆಡಲ್ಲ, ಆದ್ರೂ ಹೆವಿ ಡೌ ಹೊಡಿತಾನೆ. ಬರೀ ಡೌಗಳು ನಿಂದು. ಇದೆಲ್ಲ ನಮ್ದೇ ತೋಟ, ಇದೆಲ್ಲ ನಮ್ದೇ ತೋಟ. ಕಟ್ ಮಾಡಿ ಆ ಆಂಟಿ ಮೆಟ್ಟ ನೋಡಿತಾರೆ. ನೋಡ್ಲಾ ಈ ಫೋನ್ಗಳಲ್ಲಿ ಮಾತ್ರ ಅದಾಗ, ಈ ಫೋನ್ ಅಲ್ಲ, ಈ ರೇಂಜ್ ಫೋನಲ್ಲಿ ಮಾತ್ರ ಆಗೋದು. ಇಲ್ಲೇ ಹುಡುಗಿ ಅಲ್ಲಿ ಗಾಯ್ಸ್ ಇಲ್ಲಿಗೆ ಏನಕ್ಕೆ ಬಂದ್ರು ಅಂತ ಕಮೆಂಟ್ ಮಾಡಿದ್ರಲ್ಲ, ಅದಕ್ಕೆ ಬಂದವ್ರೆ ಗಾಯ್ಸ್. ಅವ್ನ ಇಷ್ಟ ಏನ್ ಬಂದ್ರೆ ಏನ್ ಪೋಸ್ಟ್ ಮಾಡ್ತಿದ್ದೆ. ಫೈನಲಿ ಸೈನಿಂಗ್ ಆಫ್. ಅಪರೂಪಕ್ಕೊಂದು ಮಾತಾಡಿದ್ದಾರೆ. ನಿಮ್ಮ ಅಭಿಪ್ರಾಯ ಕೊಡ್ಬೋದಾ? 1,070? ಹೌದಾ? ಬಾಯ್ಸ್ ಇವಾಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಿ. ಅಲ್ಲಿ ಬಸ್ ಸ್ಟಾಪ್. ನಾವು ಇಲ್ಲಿಂದ ಇವಾಗ ಹೊರನಾಡಿಗೆ ಹೋಗ್ತಾ ಇದೀವಿ. ಬನ್ನಿ ನಮ್ ಜೊತೆ ಚಿಲ್ ಔಟ್ ಮಾಡಿ, ಚಿಲ್ ಔಟ್. ನಮ್ ಗ್ಯಾಂಗ್ ಅಲ್ಲಿ ಒಬ್ಬ ಗೇ ಅವ್ರೆ. ಆ ಗೇ ಯಾರು ಅಂದ್ರೆ ಇವ್ರೆ. ಎಲ್ಲಿ ನೋಡ್ತಾ ಇದೀಯ? ಇಲ್ಲಿ ನೋಡು.
ನಮ್ ಗ್ಯಾಂಗ್ ಅಲ್ಲಿ ಒಬ್ರು ವಸೂಲೆ ಬಾಯ್ ಅಂತವ್ರೆ. ಅವರು ಯಾರು ಅಂದ್ರೆ ಡೆಡ್ಲಿ ಬ್ರೋಸ್ ಅಂತ. ಒಬ್ರ ಹತ್ರನೂ ಬಿಟ್ಟಿಲ್ಲ ವಸೂಲಿ ಬಾಯ್. लेकिन मेरे वो पैसे करोड़ों की बात करो, आप छुट्टा जमा कर रहे हो, कैसी बातें करते हो यार, बड़ा चीप लगता है यार. ಈ ನಮ್ ಇಷ್ಟ ಜನರಲ್ಲಿ ಒಬ್ಬ ಗಾಂಡ್ ಕಾಪ್ರಿ ನನ್ ಮಗ ಅವನೇ ದುಡ್ಡು ಕಳ್ದೋಯ್ತು ಅಂತ ಅರ್ಧ ಗಂಟೆ ಡಿಪ್ರೆಷನ್ ಅಲ್ಲಿ ಸುಮಾರಾಗಿರೋ ಹುಡುಗಿಗೂ ಸುಮಾರಾಗಿರೋ ಹುಡುಗಂಗೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂದ್ರೆ ನಂಬ್ತೀರಾ? ಇಲ್ಲ ನೋಡಿ ಅಣ್ಣ. ನಿಮ್ಮ ಅಭಿಪ್ರಾಯ? ಬ್ರೋ ಡೆಡ್ಲಿ ಬಾಸ್ ನ ಕ್ಯಾಚ್ ಹಾಕೊಳ್ಳಿ ಯಾರಾದ್ರು. ಎಲ್ಲ ನಿಮ್ ಹುಡುಗಿರ್ನೆಲ್ಲ ಕ್ಯಾಚ್ ಹಾಕೋಬಹುದು. ನಾ ಹೇಳ್ತಾ ಇದೀನಿ, ಡೆಡ್ಲಿ ಬಾಸ್ ನ ಕ್ಯಾಚ್ ಹಾಕೊಳ್ಳಿ. चल 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 गाड़ी स्टार्ट कर. चल चप्पल छूट गया. ಡೆಡ್ಲಿ ಅಂದ್ರೆ ಕಾಲೇಜು, ಕಾಲೇಜು ಅಂದ್ರೆ ಡೆಡ್ಲಿ, ಹಂಗೆ ಅವನು. 8 hours later. ಗೈಸ್ 6:30ಗೆ ನಾವೆಲ್ಲ ಹೋಮ್ ಸ್ಟೇನ ಬಿಡ್ತೀವಿ. ಅಲ್ಲಿಂದ ಕಳಸದಿಂದ ಹೊರನಾಡಿಗೆ ನಾವು 7:30ಗೆ ರೀಚ್ ಆಗ್ತೀವಿ. ಅಲ್ಲಿ ದೇವಸ್ಥಾನ ಕಡೆಯಿಂದ ನಿಮಗೆ ರೂಮ್ಸ್ ಅವೈಲೇಬಲ್ ಇದೆ. ನಾವು ಬದಾರ್ ನಿವಾಸದಲ್ಲಿ ಸ್ಟೇ ಆಗಿದ್ದು. ಅಲ್ಲಿ ಬದಾರ್ ನಿವಾಸದಲ್ಲಿ ನಿಮಗೆ ಒಂದು ರೂಮಿಗೆ 750 ಚಾರ್ಜ್ ಮಾಡ್ತಾರೆ. ನಾವು 9 ಜನ ಇರೋದ್ರಿಂದ 2 ರೂಮ್ ತಗೊಳ್ತೀವಿ. ಪ್ಲಸ್ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಅಂತ ಹೊಡ್ತೀವಿ. ನಿಮಗೆ ದರ್ಶನ ಆಲ್ಮೋಸ್ಟ್ 9:30ಗೆಲ್ಲ ಆಗೋಗುತ್ತೆ. ಅಲ್ಲಿ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ, ನೀವು ಅಲ್ಲೇ ಊಟನೂ ಮಾಡ್ಕೊಬೋದು. ನಂತರ ಬಾಯ್ಸ್ ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ರು ಅವ್ರ ಗರ್ಲ್ ಫ್ರೆಂಡ್ಸಿಗೆ, ಮನೆಯವರಿಗೆ ಅಂತ ನೀವು ತಗೊಳ್ರಿ ಗೊತ್ತಿಲ್ಲ. ನಂತರ ಸ್ಟೇಗೆ ವಾಪಸ್ ಬಂದು ಮಾರ್ನಿಂಗ್ ನಿಮಗೆ 6:30ಇಂದ ಬಸ್ಗಳು ಸ್ಟಾರ್ಟ್ ಆಗ್ತವೆ. ಅರ್ಧ ಗಂಟೆಗೂ ನಿಮಗೆ ಬಸ್ ಸಿಗ್ತವೆ. ಅದರಿಂದ ನಾವು ಆಲ್ಮೋಸ್ಟ್ 7:30ಗೆ ಬಸ್ಸು ಹತ್ತಿ ಆಲ್ಮೋಸ್ಟ್ ನಾವು ಮಂಡ್ಯಕ್ಕೆ ಬರೋ ಅಷ್ಟರಲ್ಲಿ ಒಂದು 5 ಆಗಿತ್ತು. ಸೊ ಇಷ್ಟೇ ಗೈಸ್ ಟ್ರಿಪ್ಪಲ್ಲಿ ನಡೆದಿತ್ತು. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಆದರೆ ಮಾಡೋಣ. ನಾನು ನಿಮ್ಮ ಪೂಚಂತೆ ಸೈನಿಂಗ್ ಆಫ್.